ಇನ್ನು ಆತ್ಮಶಕ್ತಿ ಅನ್ನೋದಂತಂದರೆ ತುಂಬ ಕಾಂಟ್ರಡಿಕ್ಟರಿ. ಅದು ಏನು ಕಾಂಟ್ರಡಿಕ್ಟರಿ ಅಂತಂದರೆ ಆತ್ಮನೇ ಶಕ್ತಿ ಆದ್ದರಿಂದ ಆತ್ಮಕ್ಕೊಂದು ಶಕ್ತಿಯ ಅವಶ್ಯಕತೆ ಇಲ್ಲ ಅಂತ. ಚಿತ್ ಚೈತನ್ಯ ಅಂತ ಹೇಳ್ತೀವಿ. ಚೈತನ್ಯ ಮತ್ತು ಚಿತ್ ಅನ್ನುವಂಥ ವಿಷಯ, ಚಿತ್ತೇ ಪವರ್ಫುಲ್, ಅದಕ್ಕೇನು ಚೈತನ್ಯದ ಅವಶ್ಯಕತೆ ಏನಿಲ್ಲ ಅಂತ. ಸೊ ಈ ಆತ್ಮಶಕ್ತಿಗೆ ಆತ್ಮನ ಥರ ಇದ್ದುಬಿಟ್ರೆ ಸಾಕು, ಅದಕ್ಕೆ ಶಕ್ತಿ ಆಚೆ ಆವಿರ್ಭವಿಸುತ್ತೆ. ಅದಕ್ಕೆ ಮನಸ್ಸಿನ ಅವಶ್ಯಕತೆ ಇಲ್ಲ, ಶಕ್ತಿಯ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ಪುರುಷ ಪ್ರಯತ್ನ ಅಂತ. ಇಲ್ಲಿ ಪುರುಷ ಅನ್ನೋದೇ ಸೈಲೆಂಟ್ ಅಬ್ಸರ್ವರ್, ಏನೋ ಮಾಡದೆ ಸುಮ್ಮನಿರೋದು ಅಂತ. ಈ ಸುಮ್ಮನೆ ಇರೋದ್ರಲ್ಲಿ ಪ್ರಯತ್ನ ಅನ್ನೋದೇನೋ ಅದು ನಮ್ಮನ್ನು ಶಬ್ದಗಳ ಹಿಂದೆ ಅಧ್ಯಾತ್ಮವನ್ನು ಹುಡ್ಕೋನ್ಗೆ ಆ ಶಬ್ದದ ಸುತ್ತಲೇ ಹೋಗ್ಬಿಡ್ಲಿ ಅಂತ ಬಿಟ್ಟಿರೋದು. ಆದರೆ ಆ ಎಸೆನ್ಸನ್ನು, ಶಬ್ದದ ಹಿಂದೆ ಇರೋ ಗೂಢಾರ್ಥವನ್ನು ಹುಡ್ಕೊಂಡು ಹೋಗೋನಿಗೆ ಅರ್ಥ ಆಗುತ್ತೆ ಪುರುಷ ಪ್ರಯತ್ನ ಏನಂದ್ರೆ ನನ್ನ ಪ್ರಯತ್ನ ಎಲ್ಲವೂ ಪುರುಷನಂತೆ ಇರೋದಕ್ಕೆ ಅಂತ.